ವೆದರ್ ನೋಡ್ರಿ ಹೆಂಗದ ಮದಕೇರಿ. ಸೊ ಆಕ್ಚುಲಿ ಸ್ವಲ್ಪ ಲೇಟ್ ವೆದರ್. ಈ ವೆದರ್ ಹೋದ ವರ್ಷ ನಾವು ಈ ಟೈಮಿಗಿದ್ದ ಫುಲ್ ವೆದರ್ ಮಾತ್ರ ಅಲ್ಟಿಮೇಟ್ ಇತ್ತು. ಸೊ 100 ರೂಪಾಯಿ ಕೊಟ್ಟು 3 ಹೂವು ತೊಗೊಂಡು ಹೆಲ್ಮೆಟ್ 3 ಹೆಲ್ಮೆಟ್ ಇಟ್ಟು ಶೂಸ್ ಎಲ್ಲ ಭೇಟಿ ಮಾಡಿ ಬಂದೆವು. ಇವ್ರಿಗೆಲ್ಲ ಅವ್ರಿಗೆ ಏನಂಗಿದೆ ಅಂದ್ರೆ ರೊಕ್ಕ ತಿಂದು ಮದ ಯಾರ್ಯದ ಇಲ್ಲಿ ಕೆಲಸ ಮಾಡೋರು ಒಂದಿಷ್ಟು ಜನಕ್ಕೆ ಅಷ್ಟೇ. ಇದಕ್ಕೆ ಡೈರೆಕ್ಟ್ ದರ್ಶನ ಬೇಕಂದ್ರೆ 1000 ರೂಪಾಯಿ ಅಂತ. ಈ ಗರುಡ ಮಾಲ್ ಡೆಕ್ಕತ್ಲಾನಿಗೆ ಬಂದು ಇಬ್ಬರು ಸೇರಿ 4,000. ನಾನು 11,700, 12,000, 4 16,000 ರೂಪಾಯಿ ಬಿಲ್ ಮಾಡಿದೆ ನಾವು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ಹೊಡೆಗೆ ಸ್ವಾಗತ. ಸೊ ನಾವಿವತ್ತಲ್ಲಿದ್ದೇವಪ್ಪ ಅಂದ್ರೆ ಮಡಿಕೇರಿಯಾಗಿದ್ದೆವು. ಸೊ ಮಡಿಕೇರಿಲಿಂದ ಈಗ ಮೈಸೂರು ಹೋಗ್ಬೇಕು. ಸೊ ಮಡಿಕೇರಿ ವೆದರ್ ಮಾತ್ರ ನಿನ್ನೆ ಹೆಂಗಿತ್ತು ಗೊತ್ತಿಲ್ಲ, ಬಟ್ ಇವತ್ತಿನ ವೆದರ್ ಮಾತ್ರ ಅಲ್ಟಿಮೇಟ್ ಅದ. ಫುಲ್ ಮುಂಜಾನೆ ಫಾಲ್ ನೋಡಿದ್ವಿ ಅದ್ರಪ್ಲೆ. ಸೊ ಸಣ್ಣ ಮಳಿನೂ ಹೊಂಟದ. ಈಗ ಇವತ್ತು ಮೈಸೂರಾಗ ಸ್ಟೇ ಮಾಡೋದಿರ್ತದ. ಸೊ ನೋಡ್ರಿ ಈ ಜರ್ನಿ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಮ್ಮ ಲಕ್ಕಿ ಶಶಿ ಎಲ್ಲರೂ ರೆಡಿ ಆಗ್ಯಾರ. ಈಗ ಅವನು ಶಿಸ್ತು ಲಾಂಗ್ ರೆಡಿ ಆಯ್ತು. ಅವ್ರು ರೆನ್ಕೋಟ್ ಹಾಕೋಲ್ಲ. ನನ್ನ ಮಳಿ ಬರ್ಲಾತ ಅನ್ಸುತ್ತದ. ನೋಡೋಣ ಮುಂದೆ ಬತ್ತು ಅಂದ್ರೆ ಹಾಕೋದು, ಇಲ್ಲಾಂದ್ರೆ ಇಲ್ಲ. ಸೊ ನೋಡ್ರಿ ಗಾಡಿ ಮೇಲೆ ಸಿಗ್ತಾನೆ. ಬಾಯ್. ಸೊ ಈ ಮಡಿಕೇರಿ ಮಳಿ ಅಂತಾರಲ್ಲ ಅದು ಶುರು ಆಗ್ಯದ ಈಗ. ನಾವಿದ್ರು ಮಸ್ತ್ ಇತ್ತು 2 ದಿನ. ಪಾಪ ನಮ್ ಜಡಪ್ಪ ಅಂತ ಇಲ್ಲಿ ಜಮ್ಕೊಂಡಿದವರು ಭಾರಿ ವ್ಯವಸ್ಥೆ ಮಾಡಿದಾರ ನಮಗ. ಸೊ ಎಲ್ಲಿ ಬೇಕಲ್ಲ ಕಾರ ವೆಹಿಕಲ್ ಅವ್ರ ಜೀಪ. ಸೊ ಮಸ್ತ್ ಇತ್ತು. ಬಟ್ ರೆಸಾರ್ಟ್ನು ಹಂಗೆ ಅದ, ಫುಲ್ ನೀಟ್ ಕ್ಲೀನ್ ಆಗಿ ಮೇಂಟೈನ್ ಮಾಡ್ರ. ಅಷ್ಟು ಮೂವರು ಒಂದು ಫೋಟೋ ತಕೊಂಡ್ಬಿಡ್ತು ಫಸ್ಟ್ ಕ್ಲಾಸ್. ಇನ್ನು ಹೆಸರು ಏನಂತ ಗೊತ್ತಿಲ್ಲ, ಮಡ್ಯಪ್ಪ. ಸೊ ನಮ್ಮ ಜಡಪ್ಪ ಅವ್ರ ತಮ್ಮದವರು, ಇವರು ಜಮ್ಕೊಂಡಿವ್ರು. ಇವ್ರಿನವ್ರು ರೈಟ್ ಬಲ್ರಿ. ಬಾಯ್ ಬಾಯ್ ಬಾಯ್. ಸೊ ಇದೇ ನೋಡ್ರಿ ಕಾಫಿ ಬಿನ್ ರೆಸಾರ್ಟ್. 2 ದಿನ ಇದ್ದೇವು. ಪಾಪ ಇಷ್ಟು ಮಾತಕ್ಕರೆ ಭಾರಿ ವ್ಯವಸ್ಥೆ ಮಾಡಿದ್ರು ನಮ್ಮ. ವಾವ್, ಇಲ್ಲಿ ನೋಡ್ರಿ ವ್ಯೂ ಲೊಕೇಶನ್ ಜಬರ್ದಸ್ತ. ಸಣ್ಣ ಮಳಿ. ಸೊ ಆ ಮಳೆಯಾಗ ನಾವು ಒಂದ್ ಅಲ್ಟಿಮೇಟ್ ಈ ಜೀಪ, ಈ ರೋಡ್, ಈ ಫಾರೆಸ್ಟ್, ಈ ಫಾಗ್, ಈ ಮಳಿ. ಸೊ ಮಡಿಕೇರಿ ಅದಕ್ಕೆ ಅಂತಾರಲ್ರಿ, ಮಡಿಕೇರಿ ಅಂದ್ರೆ ಒಂಥರ ಇಂಥ ವೆದರ್ ಬಂದ್ರೆ ಎಲ್ಲ ತರಕಾರಿ ಬಿಡ್ತೇವ ನಾವು. ಸೊ ಇದು ಮಡಿಕೇರಿ ಟೌನ್ ಸರಿ. ಇದು ರೈಟಿಗೆ ಹೋದ್ರೆ ಮೈಸೂರ, ಲೆಫ್ಟ್ ಹೋದ್ರೆ ಮಡಿಕೇರಿ ಸಿಟಿ. ಅಂದ್ರೆ ಸಿಟಿ ಟೌನ್ ಅಂತಾರ ಅವರು. ಒಂದು ಜಟಪ್ಪ ಅವರು ಒಂದು ಪರ್ಫ್ಯೂಮ್, ಒಂದು ಚಾಕ್ಲೇಟ್ ಮತ್ತೊಂದು ರೋಸ್ ಕೊಟ್ರು. ತುಂಬಾ ಖುಷಿ ಆಯ್ತು ಅಂತ ಟೈಮ್. ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ರು. ಪಾಪ ಅವರು ಒಂದು ಬಾಕ್ಸ್ ಚಾಕ್ಲೇಟ್, ಒಂದು ರೋಸ್, ಈ ಹೂವು ಕೊಡೋಂಥ ಪದ್ಧತಿ ಭಾರಿ ಇದೆ, ನಂಗೆ ಇಷ್ಟ ಆಯ್ತು. ಜಟಪ್ಪರೇ ಬಾಯ್ ರೀ, ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಬಾಯ್. ಭಾರಿ ಮನುಷ್ಯ ಜಡಪ್ಪ ಅಂತ ಜಮ್ಕೊಂಡಿವ್ರು. ನಮ್ಗಿಷ್ಟು ವ್ಯವಸ್ಥೆ ಮಾಡೋದು ಪಾಪ ಕರೆ ಹೇಳ್ಬೇಕಾದ್ರ ಅಂತ ಮುಂದೆ ನೋಡ್ಕೊಂಡ್ರೆ ನಮಗ ಕರೆಕ್ಟಾದ್ರ. ಸೊ ಯಾರಿಗಾದ್ರೂ ಅಣ್ಣನ ಮಾಡದಾರ ಬಂದಾರ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ಭೇಟಿ ಮಾಡ್ತೀವಿ. ಸೊ ಚಲೋ ರೆಸಾರ್ಟಿಗೆ ಹೋಗಿ ಎಲ್ಲ ತೋರಿಸಿ ಮಾಡಿ ವಂಡರ್ಫುಲ್ ಮನುಷ್ಯ ಜಡಪ್ಪ ಅವರು. ನಮ್ಮ ನಡೆ ಮೈಸೂರು ಕಡೆಗೆ ಕುಶಾಲನಗರ, ಶುಂಠಿಕೊಪ್ಪ, ಮೈಸೂರು ನೋಡ್ರಿ ಈಗ. ಸೊ ಆಕ್ಚುಲಿ ETS ಮ್ಯಾಗ ಲೆಜೆಂಡ್ ಅಂತ ಬರೋದ. ಕರೆಯಕ್ಕಾದ್ರೆ ರಿಯಲ್ ಲೆಜೆಂಡ್ರಿ ಇದೆ. ಮೈಲೇಜ್ ತಗೋರಿ, ಎವರೇಜ್ ತಗೋರಿ, ಗಾಡಿ ಓಡಿಸೋದಾಗ ಕಂಫರ್ಟ್, ಸೀಟಿಂಗ್ ಕಂಫರ್ಟ್, ಇಂಜನ್ ಸ್ಮೂತ್ನೆಸ್. ಯಾಕಂದ್ರೆ ನಾನು ರೀಸೆಂಟ್ ಆಗಿ ಲದಾಖ್ ಹೋಯ್ತಿದ್ದಲ್ಲ, ಚಲೋ ಲೆಜೆಂಡ್ಗಳು ಹಿಂದಕ್ಕೆ ಆಗೋದು ಗಾಡಿ. ಮಡಿಕೇರಿ ಮೈಸೂರು ಹೈವೇನು ಹೈವೇ ಮಾಡಕತ್ತಂಗ ಕಾಣ್ತಾರ ಪೂರಾ 4 ಲೈನ್. ಪ್ರಿಯಾಪಟ್ಟಣ ವರ್ಷ ಸ್ವಾಗತ. ಸೊ ಅಂತೂ ಎಳ್ನೀರ್ ಸಿಕ್ಕು ನೋಡ್ರಪ್ಪ. ಅಲ್ಲಿ ಒಟ್ಟು ಸಿಗಲ್ಲ ಎಳ್ನೀರ್ಗಳು. ಇಲ್ಲಿ ಸಿಕ್ಕು ನೋಡ್ರಿ ಈಗ ಎಲ್ಲ ತೋಟ ಮನಿ ಎಲ್ಲ ಇಲ್ಲೇ ಮಾಡ್ರಿ. ಅದು ತೋಟ ಅದ, ಈ ಕಡೆ ಮನಿ ಅದ, ಈ ಕಡೆ ದುಕಾನ್ ಅದ. ಏನ್ ಆರಾಮ್ ಅದ ಇವ್ರದೇ ಲೈಫ್. ಮೇನ್ ರೋಡಿಗೆ ಗಿರಾಕಿ. ತಿಂಡಿ ಈ ರೋಡ್ ಮಾತ್ರ ಹೆವಿ ಟ್ರಾಫಿಕ್ ಇರೋದು. ಫುಲ್ ಸ್ಪೀಡ್ ಇರ್ತದಲ್ಲ ಈ ಜಾಗ ನಿಂತಲ್ಲಿ. ಒಟ್ಟ ಸ್ಲೋನೇ ಇರಲ್ಲ ಗಾಡಿಗಳು. ಸೊ ಮೈಸೂರು ಬಂದೆ ನೋಡ್ರಿ. ಅಂತೂ ಇಲ್ಲಿ ನಮ್ಮ ಫ್ರೆಂಡ್ ಇರ್ತಾರ ವಿಜಯನಗರ 4th ಸ್ಟೇಜ್. ಆಕ್ಚುಲಿ ಊಟಗಳಾಗ ಇರ್ತಾನವ. ಊಟಗಳಿಲ್ಲ, ಅಲ್ಲಿ ವರ್ಕ್ ಮಾಡಕ್ ಹೋಗ್ತಾನ ವಿಜಯನಗರ 4th. ಮೆಡಿಕಲ್ ಮಾಡ್ತಾನ, ಮೆಡಿಪ್ಲಸ್ ದಾಗನು. ನೀವು ಭೇಟಿ ಆಗೋಂತೇಳಿ ಹೊಂಟೀನಿ, ಬರ್ರಿ. ಸೊ ಇದ್ರಂಗೆ ಕಾಣುತ್ತಲ್ಲ ಊಟಗಳಿಗೆ ಸಿಗ್ನಲ್ ಅದು. ಈ ಊಟಗಳಿಗೆ ಸಿಗ್ನಲ್ ಇಂದ ನಾವು ರೈಟಿಗೆ ಹೋಗ್ಬೇಕು. ಇಲ್ಲಿಂದ ಒಳಗೆ ಹೋಗ್ಬೇಕು.
ಇದು ಹೂಟಗಳ್ಳಿ. ಸೊ ಆಕ್ಚುಲಿ ವಿಜಯನಗರ್ 4 ಸ್ಟೇಜ್ ಆ ಕಡೆಯಿಂದ ಓದ್ತಿತ್ತು. ಸೊ ನಾವು ಅದಾಗ ಹೂಟಗಳ್ಳಿ ಒಳಗಿನ ಹೊಂಟಿದ್ದೇವೆ. ಇದು ಏನ್ ರೀತಿ ಚೆನ್ನಾಗಿದ್ಯಾ? ಸೂಪರ್ ಮಸ್ತ್. ಏನ್ ಮತ್ತೇನ್ ಸಮಾಚಾರ? ಹಾ, ನಾವು ಮಡಿಕೇರಿಯಿಂದ. ಹಾ, ಇವಾಗ ಇಲ್ಲೇ ಇರೋದು ಇವತ್ತು ಮೈಸೂರಲ್ಲೇ. ಈಗ ನಮ್ಮ ವೃತ್ತಿಗೂ ನಮ್ಮ ಜೊತೆ ಮೈಸೂರು ಇದು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರ. ಈಗ ಒಂದು ಪ್ಯಾಲೇಸ್ ಅದ, ಹೋಟೆಲ್ ಅದ. ಸೊ ಹೋಟೆಲ್ದಾಗೆ ಇರ್ತೇವೆ ಅವಾಗಲು ಬಂದಾಗ ನಾವು. ಸೊ ಅಲ್ಲಿ ಹೋಗಿ ರೂಮ್ ಹಿಡಿದು ಸೊ ಫ್ರೆಶ್ ಅಪ್ ಆಗಿ ಎಲ್ಲ ಡ್ರೆಸ್ ಕಳ್ದು ಲಗೇಜ್ ಎಲ್ಲ ಇಳಿಸಿ ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಅನ್ಕೊಂಡಿನಿ. ಸೇಮ್ ಸರ್ಕಲ್ ಕಾಣ್ತಾವ. ಎಷ್ಟು ಸರ್ಕಲ್ ಅವಲ್ ಮೈಸೂರಾಗ, ಇವೆಲ್ಲ ಸೇಮ್ ಸರ್ಕಲ್ ಕಾಣ್ತಾವಪ್ಪ ಅದ್ರಾಗ. ಸರ್ಕಲ್ ಬೋಡ್ರೆ ಹಾ. ನಮ್ಮ ಹೋಟೆಲ್ ಇದೆ, ಈ ಹೋಟೆಲ್. ಈಗ ರೂಮಿಗೆ ಬಂದು ರೂಮ್ ಚಕ್ಕಿನ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಮಾಸ್ತರ್ ಪ್ಯಾಂಟ್ ಹಾಕೊಳತ್ತಾನ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ರಚಿಕ್ನ ಬಂದಾನ ಇವತ್ತ. ಅವನು ಡ್ಯೂಟಿ ಮುಗಿಯೋದಕ್ಕೆ ನಾವು ಬರೋದಕ್ಕೆ ಕರೆಕ್ಟ್ ಆಗ್ಯದ. ಲಕ್ಕಿ ಇಕ್ಕಿ ಎಲ್ಲ ರೆಡಿಯಾಗಿ ಮಾಸ್ತರ್ ರೆಡಿ ಆದಿಲ್ಲ. ಸೊ ನಾವು ಇದ್ದು ಹೋಟೆಲ್ ನೋಡಿದ್ವು, ಹೋಟೆಲ್ ವೈಸ್ ರಾಯ್ ಅಂತೇಳಿ. ಇದು ಆಕ್ಚುಲಿ ಬರ್ತದೆ ಪ್ಯಾಲೇಸ್ ಎದುರೇ ಬರ್ತಕ್ಕ ಪ್ಯಾಲೇಸ್ ಅದ. ಸೊ ಪ್ಯಾಲೇಸ್ಲೆ ಜಸ್ಟ್ ಒಂದು 100 ಮೀಟರ್ ಅಷ್ಟೇ ಅದ. ಸೊ ಇಲ್ಲಿ ನೋಡ್ರಿ ನಮ್ಮ ರೂಮ್ಲೆ ಪ್ಯಾಲೇಸ್ ನೋಡ್ರಿ ಎದುರೇ ಕಾಣಿಸ್ತದ. ಮೈಸೂರು ಜೂ ನೋಡ್ರಿ, ಇದು ಶ್ರೀ ಚಾಮರಾಜೇಂದ್ರ ಮೃಗಾಲಯ. ಮೈಸೂರು ಒಂಥರ ನಮ್ಮ ರಾಜ್ಯದ ಕೀರ್ತಿ ಇದ್ದಂಗ ಮೈಸೂರು. ಎಷ್ಟು ಸ್ಪೇಸ್ ಜಾಗ ಇಲ್ಲಿ ಎಲ್ಲ, ಎಷ್ಟು ಆರಾಮದ ಜಾಗ, ಮತ್ತು ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ಫುಲ್ ಪೀಸ್ಫುಲ್ ಆಗಿ ಆರಾಮಾಗಿ ತಿರ್ಬಿಡುದು ಮೈಸೂರು. ಮಸ್ತ್ ಅದ ಪೂರ. ಎಲ್ಲಿ ಮೈಸೂರದಾಗ ಎಲ್ಲಿ ನಿಂತು ನೋಡಿದ್ರೂ ಚಾಮುಂಡಿ ಬೆಟ್ಟ ಕಾಣ್ತದ. ಎಲ್ಲಿ ಯಾವ ಪ್ಲೇಸ್ದಾಗ ಯಾವ ಮೂಲೆ ನಿಂತು ನೋಡ್ರು ಚಾಮುಂಡಿ ಬೆಟ್ಟ ಕಾಣತ್ತದ. ಅದೊಂದು ಖಾಸಿಯತ್ತದ ಇಲ್ಲಿ. ಇಲ್ಲಿಂದ ಚಾಮುಂಡಿ ಬೆಟ್ಟದ ಚಾಲು ಸ್ಟಾರ್ಟ್ ನೋಡ್ರಿ. ಇದು ಎಲ್ಲೇ ಟೂ ವೀಲರ್ ಹೊರಡ ಅಲ್ಲ ಅಲ್ವಾ? ಏನಿಲ್ಲ, ರೊಕ್ಕ ವಸೂಲಿ ಮಾಡಕ್ಕೆ ಇಷ್ಟೆಲ್ಲ ಇದು. ಟ್ವೆಂಟಿ ನಿಮ್ಮ ಅವನ್ ಗಂಟೆ. ಅವ್ರ ಮನ್ಸು ಬಂದಾಗ ಮಾಡ್ತಾರ. ಯಾವಾಗ ಬಿಡ್ತಾರೋ ಯಾವಾಗ ಇಲ್ಲೋ, ಯಾವ್ರ ಹಂಗೆ ಯಾರಿಗೆ ನೋಡ್ಬಿಡ್ತಾರೋ ಅವ್ರು ಬಿಡ್ತಾರೋ. ಮೊದಲು ಒಂದ್ ಟೈಮ್ ಬಿಟ್ರ ಒಂದ್ ಟೈಮ್ ಬಿಡಲ್ಲ. ಅವ್ರ ಮನ್ಸು ಬಂದಂಗ ಮಾಡ್ತಾರ ಅವ್ರು. ಹೆಲ್ಮೆಟ್ ನನ್ನ ಶೂಸ್ ಇಡ್ಲಿಕ್ಕೆ ಅವೇನು ಮಾಡೋದು, ಅದು 150 ರೂಪಾಯಿ ಏನೋ, ಅದು ಸೀರೆ ಏನೋ ಅದು ಇಟ್ಕೊರಂದನು. ಸೊ ನಮ್ಗೆ ಅವೆಲ್ಲ ಆಕ್ರಾಟಿ ಇಲ್ಲ, ದೇವರಿಗೆ ಅವೆಲ್ಲ ತಂಗಿ ಎಲ್ಲ ಮನೆಗೆ ಎಲ್ಲ ನಾವು ಆಖರಿಗೆ ಅಂತ ಹೂವಾರ 100 ರೂಪಾಯಿ ಕೊಟ್ಟು ಎಲ್ಲ ಇಟ್ಕೋತೀನಿ ನಾನು. ಸೊ 100 ರೂಪಾಯಿ ಕೊಟ್ಟು 3 ಹೂವು ತೊಗೊಂಡು 3 ಹೆಲ್ಮೆಟ್ ಇಟ್ಟು ಶೂಸ್ ಎಲ್ಲ ಬಿಟ್ಟು ಮಾಡಿ ಬಂದೆವು ನೋಡ್ರಿ. ಹೆಲ್ಮೆಟ್ ಹೂವು ತೊಗೊಂಡಿದ್ದೆವು ದೇವರಿಗೆ. ಪಾಳಿ ಒಂದು ಕಿಸ್ತದ ನೋಡಿ, ಕಾಳಿ ಏನು ಡ್ರೆಸ್ ಇಲ್ಲ. ನಾವು ಅವಾಗ ರಚಿಕ ನಾವು ಇಲ್ಲಿಗೆ ಬಂದಾಗ ಇದ್ದೇವಲ್ಲ ಅವಾಗ. ಹಾಂ, ಎಷ್ಟು ನಿಂತಿದ್ದೆ ಅವಾಗ. ಅದು ಮತ್ತು ಆಷಾಢ ಫಸ್ಟ್ ಶುಕ್ರದ ಈ ಲೈನ್ ಪೂರ್ತಿ ಖಾಲಿ ಇದೆ. ಎಷ್ಟು ಸುಮ್ಮನೆ ಅಷ್ಟು ರೌಂಡ್ ಹಾಕಿ ಮಾಡಿ ಇಟ್ರೆ ಪಾಡಿ. ಇವತ್ತು ಯಾವಾರ ಗುರುವಾರದ ಏನು ರಶ್ ಇರಲ್ಲ ಏನಿಲ್ಲ ಅಂದ್ರೂ ಈ ನಮ್ಮನ್ನು. ಸೊ ಇಲ್ಲಿ ಸುಡಲ್ ನಂಗೆ ಯಾವಾಗಂದ್ರೆ ಈಗ ಮ್ಯಾನೇಜ್ಮೆಂಟ್ ಈ ಕಡೆ ಭಾಳ ಪದ್ಧತಿ ಚೇಂಜ್ ಮಾಡ್ರಿ. ಅಲ್ಲಿ ಬೈಕ್ ಬಿಡಲ್ಲಂತ, ಅಲ್ಲಿ ರೆಸ್ಪಾನ್ಸ್ ಅವ್ರು ಮಾತಾಡೋದು. ಇವ್ರಿಗೆಲ್ಲ ಏನಂಗಿದೆ ಅಂದ್ರೆ ರೊಕ್ಕ ತಿಂದು ಮದ ಯಾರ್ಯದ ಇಲ್ಲಿ ಕೆಲಸ ಮಾಡೋರು. ಒಂದಿಷ್ಟು ಜನಕ್ಕೆ ಅಷ್ಟೇ ಫುಲ್ ದುಡ್ಡು ತಿಂದು ಮದ ಆಗ್ಬಿಟ್ರೆ ಅವ್ರಿಗೆ. ಅವ್ರು ಇಲ್ಲಿಂದ ಅಂದ್ರೆ ಬರ್ತಿಲ್ಲ. ಜನರ ಅನುಕೂಲ ಮಾಡಲ್ಲ ಇವರು. ಅವ್ರ ಅನುಕೂಲ ಪ್ರಕಾರ ಅವ್ರಿಗೆ ಯಾಕೆ ಬರ್ತಾ ಆ ಥರ ಮಾಡೋರು ಇವರು ಎಲ್ಲ. ಇವರು ಅಂತೂ ಎಷ್ಟೊತ್ತು ನಿಂತು ಈಗ ಗುಡಿ ಸನಿ ಬಂದೆವು. ಗುಡಿ ಸನಿಲಿಕ್ಕೆ ಗರ್ಭಗುಡಿ ತಲಬರಲ್ಲ, ಇಲ್ಲಿ ಬಂದೆವು. 1/2 ಅವರ್ ಆಯಿತು ಬರ್ಲಿಕ್ಕೆ. ಈ ದರ್ಶನ ಅಲ್ಕೊಂದು ಇನ್ನೊಂದು 15-20 ನಿಮಿಷ, ಚಲೋ 1 ಅವರ್ ಇಡ್ರಿ ಊಟದಾಗ ಆಯ್ತು. ದರ್ಶನ ಮಾತ್ರ ಚಲೋ ಆಯಿತು, ಫಸ್ಟ್ ಕ್ಲಾಸ ಮಸ್ತ್ ಆಯಿತು. ಏನಂತ ಪ್ರವಾಸದಿಲ್ಲ ಏನಿದ್ದಿಲ್ಲ. ಇನ್ನೊಂದು ಅಂದ್ರೆ ಇಲ್ಲಿ ಇದಕ್ಕೆ ಡೈರೆಕ್ಟ್ ದರ್ಶನ ಬೇಕಂದ್ರೆ 1000 ರೂಪಾಯಿ ಅಂತ.
ಸಣ್ಣ ದರ್ಶನ ಮಾಡಕ್ಕೆ ಇಲ್ಲಿ ನೋಡಿರಿ ಚಾಮುಂಡಿ ಬೆಟ್ಟ ಫುಲ್ ಅಂತಪುರ ರಸ್ತೆ ಇಲ್ಲ ಫುಲ್ ಅದ. ಸೊ ನಾಳೆ ಶುಕ್ರವಾರ ಶನಿವಾರ ಇದ್ದರೆ ವೀಕೆಂಡ್ದಾಗ ಅಂತೂ ಫುಲ್ ಇರುತ್ತೆ. ಸೊ ಈ ದಾರ ಏನದಲ್ಲ, ಈ ದಾರ ನಾನು ಕಟ್ಕೋಬೇಕತ್ತು 15 ವರ್ಷ ಆಯಿತು. ಬಟ್ ಅಂದರೆ ಹಳಿ ದಾರ ತಂದು ಇಲ್ಲಿ ಬಿಸ್ತೀನಿ, ಹೊಸ ದಾರ ಕಟ್ಕೋತೀನಿ. ಸೊ ಆ ಥರ ನೋಡಿ, ಸೊ 15 ವರ್ಷ ಆಯ್ತು ಇದು ಕಟ್ಕೊಂಡಿದ್ದೆ ದಾರ. ಬಂದಾಗ ಒಂದು ಬಿಸ್ತೀನಿ, ಇದು ಹೊಸ ಕಟ್ಕೋತೀನಿ, ಹೋಗ್ತೀನಿ ಇಲ್ಲಿದು. ಸೊ ನೋಡಿರಿ ದರ್ಶನ ಶಿಸ್ತೆಲ್ಲ ಆಯಿತು. ಈಗ ನಮ್ಮದು ಒಂದು ಲಕ್ಕಿಗೆ ಡೆಕತ್ಲಾನ್ಗೆ ಹೋಗೋದಲ್ಲ, ಲಕ್ಕಿ ಡೆಕತ್ಲಾನ್ ಹೋಗೋದ. ಇಲ್ಲೊಂದು ಗುರು ಸ್ವೀಟ್ ಅಂತ ಇಲ್ಲಿ. ಸೊ ಮೈಸೂರಿಗೆ ಬಂದು ಮೈಸೂರು ಪಕ್ಕ ಗುರು ಸ್ವೀಟಿಗೆ ಹೋಗ್ಬೇಕು. ಸೊ ಅಲ್ಲೊಂದು ಸ್ವಲ್ಪ ತೊಗೊಂಡಾರ ಸ್ವೀಟ್ ತೊಗೊಂಡಾರ, ಸ್ವೀಟ್ ತೊಗೊಂಡು ಮಾಡಿ ಇಲ್ಲಿದ್ದು ನಮ್ಮದು ಮತ್ತೇನಂದ್ರೆ ಶಾಪಿಂಗ್ ಅವೆಲ್ಲ ಮುಗಿಸ್ಕೊಂಡು ಇವತ್ತು ಏನೇ ಕಂಡೀಷನ್ ರಾತ್ರಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮುಂಜಾನೆ ಇಲ್ಲಿ ಬಿಡಬೇಕು. ಈಗ ರತ್ತಿಕ್ಕೊಂದು ಟೈಮ್ ಆಗ ಡ್ಯೂಟಿ ಅವನಿಗೆ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಕು. ಸೊ ಇವನಿಗೆ ಬಿಡ್ಲಿಕ್ಕೆ ಊಟಗಳಿಗೆ ಬಿಡ್ತೀನಿ. ಊಟಗಳಿಗೆ 100 ಕಿಲೋಮೀಟರ್ ಐತೆ ರಿಸರ್ವ್ ಬಿದ್ದು. ನನಗೆ ಅನ್ಸಮಟ್ಟಿಗೆ ಈ ಪೆಟ್ರೋಲ್ ಹೋಗ್ತದ, ಪೆಟ್ರೋಲ್ ಬಂಕ್ ಇರೈತಿ ಅಲ್ಲ, ನನಗೆ ಅಷ್ಟು ಇದು ಅನ್ಸುತ್ತದ. ಇದೇನು ಗಾಡಿ ಹಿಂಗೆ ಹಚ್ಚಾರಲ್ಲ ಇಲ್ಲಿ, ಗಾಡಿ ಯಾಕೆ ಹಿಂಗೆ ಹಚ್ಚಾರ ಇವರು ಸರ್? ಗಾಡಿ ಹಿಂಗೆ ಹಚ್ಚಿರಲ್ಲ ಯಾಕೋ ಹಂಗಿದೆ, ಅದಕ್ಕೆ ಹಂಗೆ ಹಚ್ಚಾರ. ಏಪ್ಪೋ ಇಡ್ಲಿಕ್ಕೆ ಆ ನಮ್ಮನ ಹಚ್ಚಾರ. ಗುಣನೇ ಅಲ್ಲಿ ಇವರು. ನಾವು ನೋಡ್ರಿ ನಮ್ಮ ಗಾಡಿ ಚಿಂತೆ ಮಾಡಲಿಲ್ಲ, ಮಂದಿ ಗಾಡಿ ಚಿಂತೆ ಮಾಡುತ್ತೆ ಹಿಡ್ದಾರತ್ತೆ. ನಮ್ಮ ಗಾಡಿ ಪೆಟ್ರೋಲ್ ಇರುತ್ತೆ, ನನಗೆ ಚಿಂತೆ ಇಲ್ಲ ನೋಡು. ಮೈಸೂರು ಔಟರ್ ರಿಮೋಟ್ ಪೂರ ಇದು. ಹಾಂ, ಸೊ ಮತ್ತೆ ವಿಜಯನಗರ ಬಂದೇವು ರಚ್ಚಿಗೆ ಬೀಳ್ಲಿಕ್ಕೆ. ಸೊ ಇಲ್ಲಿ ಮುಂಬೈ ಚಾ ಭಾಳ ಬರ್ತಿತ್ತು ಮೊದಲು. ಅವಾಗ ಮುಂಬೈ ಚಾ ಕುಡ್ಲಿಕ್ಕೆ ಇಲ್ಲಿ ಮಸಾಲ ಟೀ ಭಾರಿ ಮಾಡ್ತಾರೆ. ಸೊ ಅದಕ್ಕೆ ಟೀ ಕುಡ್ಲಿಕ್ಕೆ ಈಗ ಬಂದಿದ್ದೆವು. ಇಲ್ಲಿ ಟೀ ಕುಡ್ದು ರಚ್ಚಿಗೆ ಇಲ್ಲೇ ಬಿಟ್ಟು ನಾವು ನಮ್ಮ ಸಿಟಿ ಕಡೆಗೆ ಹೋಗ್ತೇವೆ. ಬರ್ರಿ ರತಿಕಾ, ಬರಲ್ಲ ಬಾಯ್, ಸಿಗುವ ಮತ್ತೆ. ಬಾ ಒಂದ್ ಕಡೆ ಬಂದ್ರ ನಮ್ಮ 3 ಕಡೆಗೆ. ಬರ್ತೀಯಾ? ರೈಟ್, ಬಾಯ್ ಬಾಯ್. ಕಾಯ್ಸ್ತೀನಿ. ಅವನು ಈ ಮೆಡಿಪ್ಲಸ್ ಕೆಲಸ ಮಾಡ್ತಾನ ಅವನು. ನೋಡ್ರಿ ನಾವೇ ಮಾಡೋಣ, ಸೀದಾ ರೂಮಿಗೆ ಹೋಗಿ ಬೈಕ್ ಹೆಲ್ಮೆಟ್ ಎಲ್ಲ ಇಟ್ಟು ಅಲ್ಲಿ ಬಾಜುನೇ ಗರುಡ ಮಾಲ್ ಅದ. ಗರುಡ ಮಾಲಿಂದ ನಮ್ಮ ಡೆಕತ್ಲಾನ್ ಶಾಪಿಂಗ್ ಆತ. ಅಲ್ಲಿಂದ ಗುರು ಸ್ವೀಟ್ಗೆ ಹೋಗಿ ಏನನ್ನು ತಗೋದ, ಶಾಪಿಂಗ್ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಊರ್ ಕಡೆ ಹೋಗೋದಿರ್ತದೆ ಸೀದಾ. ಚಲೋ, ಲೆಟ್ಸ್ ಗೋ. ಸೊ ಈಗ ರೂಮಿಗೆ ಬಂದು ಗಾಡಿ ಹಚ್ಚಿ ಎಲ್ಲ ಹೆಲ್ಮೆಟ್ ಇಲ್ಲಿಟ್ಟು ಈಗ ನಡ್ಕೋತು ಒಂದು ಗರುಡ ಮಾಲ್ ಅದ ಇಲ್ಲಿ ಮೈಸೂರ. ಗರುಡ ಮಾಲಿಗೆ ಹೋಗಿ ನಮ್ಮ ಲಕ್ಕಿಗೆ ಏನೋ ಡೆಕತ್ಲಾನ್ದಾಗ ಏನೋ ತೊಗೋತಾರತ್ತ. ಸೊ ಅವ್ರು ತೊಗೊಂಡು ಬಳಕ ಅಲ್ಲಿಂದ ಗುರು ಸ್ವೀಟ ಏನೋ ಶಾಪಿಂಗ್ ಮಾಡೋದ. ಈಗ ತಿರುಗಾಡ ನಾವು ಮುಚ್ಚ ತಿರುಗಾಡಿ ಏನೋ ಶಾಪಿಂಗ್ ಮಾಡ್ಕೊಂಡು ಬರ್ತೇವೆ. ಊಟ ಮುಗಿಸ್ಕೊಂಡು ಬಂದು ನಾಳೆಗೆ ಇಲ್ಲಿಂದ ಸೀದಾ ಬೆಂಗ್ಳೂರಿಗೆ ಹೋಗೋದ. ಇವರಿಬ್ರು ಕಲಬುರಗಿ ಹೊಂಟಾರ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ನಾನು ಬೆಂಗ್ಳೂರಿಗೆ ಹೊಂಟೀನಿ. ಹ್ಯಾಂಗ ನೋಡ್ತಾರ ನೋಡ್ರ. ಮೈಸೂರಾಗ ಒಂಥರ ತಿರುಗಾಡೋದು ಭಾರಿ ಮಜಾ ಬರುತ್ತೆ. ಅದಕ್ಕೆ ಅಲ್ಲಿ ಗಾಡಿ ಹಚ್ಚಿದೆವು. ಗಾಡಿ ಹಚ್ಚಿ ಇಲ್ಲೊಂದು ಮೈಸೂರು ನಗರ ಪೊಲೀಸ್ ಬ್ಯಾರಿಕೇಡ್ ಇಟ್ಟಿದ್ದೆವು, ನಮ್ಮ ಗಾಡಿ ಯಾರು ಮುಟ್ಟಬಾರ್ದು ಅಂತೇಳಿ. ಅದಕ್ಕೆ ಇಟ್ಟು ಈಗ ನಡ್ಕೋತ ಹೊಂಟಿದ್ದೆವು ನಾವು. ಈಗ ಇದೆ ನೋಡ್ರಿ ಗರುಡ ಮಾಲ ಮ್ಯಾಪ್, ಡೆಕತ್ಲಾನ್. ತೋರಿ ಹೆಲ್ಮೆಟ್ ಲಾಕ ಅವು ಇವು ಎಲ್ಲ ನೋಡ್ರಿ. ಬೇರೆ ತೊಗೊಂಬಿಡು ಬಾ. ನಾವು ಇದು ಸ್ಕೇಟಿಂಗ್ ಬೇಕದಲ್ಲ, ಸ್ಕೇಟಿಂಗ್. ಸೊ ನಮ್ಮ ಮಗನಿಗೆ ಸ್ಕೇಟಿಂಗ್ ಬೇಕಾಗ. ಸ್ಕೇಟಿಂಗ್ ಒಂದು ಮೊದಲು ತಂದೀವು ಸಣ್ಣ ಹೋಗ್ಯಾವ. ಈಗ ಅವನಿಗೆ ದೊಡ್ಡ ಸ್ಕೇಟಿಂಗ್ ಬೇಕಾವ. ಸ್ಕೇಟಿಂಗ್ ನಾನು ಸೊ ಇದು 5799 ಇದೇ ಸೇಮ್ ಕಲರ್ ಇದ್ದರೆ ಚೆನ್ನಾಗುತ್ತೆ. ಅದು ಬ್ಲೂ ಆಲ್ರೆಡಿ ಇದೆ ಅವನ ಹತ್ರ. ಕಲರ್ ಎಲ್ಲ ಬೇರೆ ಕಲರ್, 2 ಕಲರ್. ಬ್ಲ್ಯಾಕ್ ಬರುತ್ತಾ? ಹಾಂ, ಬ್ಲ್ಯಾಕ್ ಕೊಡಿ ನಡುತ್ತೆ. 9 ಇಯರ್ಸ್ಗೆ ಬರುತ್ತವು. ಹೆಲ್ಮೆಟ್ನು ಬೇಕು ಒಂದು. ಸೊ ಮೊದಲು ಒಂದು ಈ ಥರ ಕಲರ್ ಇದ್ದು. ಸೊ ಈಗ ಅವು ಪಿಂಕ್, ಅದಕ್ಕಾಗಿ ಈ ಥರ ಡಿಫ್ರೆಂಟ್ ಕಲರ್ ತೊಗೊಂಡಿದ್ದು. ಈಗ ಒಂದು ಫಸ್ಟ್ 2 ಇವು ಮೇನ್. ಇದೊಂದು ಹೆಲ್ಮೆಟ್ ಒಂದು ಸ್ವಲ್ಪ. ಹೆಲ್ಮೆಟಲ್ಲಿ ಸೈಜ್ ಏನೇ ಬರೋಲ್ಲ, ಮೀಡಿಯಮ್ ಸೈಜಾ? ಓಕೆ, ಮೀಡಿಯಮ್ ಸೈಜ್. ಓಕೆ, ಎಷ್ಟು
ತೊಗೊಂಡಿದ್ದೀನಿ. ಸೊ ಈಗ ಅವನಿಗೊಂದು ಶಾರ್ಟ್ಸ್ ಒಂದು ಟೀ ಶರ್ಟ್ ಬೇಕು. ಆ್ಯಕ್ಚುಲಿ ಏನಂದ್ರೆ ನಾವು ಪರ್ಫೆಕ್ಟಾಗಿ ನಡೆಸ್ತಂತೆ ತೊಗೊಂಡಂಗೆ ಅದು. ಸೊ ಈ ಹೊಸದು ಒಂದು ಬ್ಯಾಗ್ ಬಂತದ, ಅದು ಬ್ಯಾಗ್ ತೊಗೊಂಡು ನಮ್ಮ ಲಕ್ಕಿನೂ ಒಂದು ಬ್ಯಾಗ್ ತೊಗೊಂಡ್ರೆ ಲಕ್ಕಿ. ಸೊ ಲಕ್ಕಿ ಒಂದು ಬ್ಯಾಗ್, ನಾವೊಂದು ಬ್ಯಾಗ್, ಸಂತಿ ಲಕ್ಕಿದೊಂದು ಸಂತಿ, ನಮ್ದೊಂದು ಸಂತಿ. ಗ್ಲಾಸ್ ಅದಲ್ಲ, ಈ ಗ್ಲಾಸ್ ತೊಗೊಂಡಿನಿ. ಸೊ 2099 ಇದ್ದು 1599 ಅಂತ ನೋಡಮ್ ಬೇಕತ್ಲ ಅಂತ. ಒಂದು ವಾಚ್, ಇದು ಸಾರಿ ಸನ್ ಗ್ಲಾಸಸ್ ಡಿಫ್ರೆಂಟ್ ಅದ ತೊಗೊಂಡಿನಿ. ಮತ್ತೆ ಸರಿಯಾಗಿ ಕಾಣುತ್ತಲ್ಲ ಮಾಸ್ತರ. 90367. ಸೊ ಇಲ್ಲಿ ಬರ್ತಾ ನೋಡ್ರಿ ಬಿಲ್ಡಿಂಗ್ ಎಟ್ಟಾಗ್ತಾರೆ. ಅದೊಂದು ಫೋನ್ಪೇ. 11,766. 700 11,000 ಆಯ್ತು ನೋಡಿ. ಸಕ್ಸಸ್. ಹೆಲ್ಮೆಟ್ ಬಂದ್ಬಿಟ್ಟು 1600 ಸರ್. ಶಾಪಿಂಗ್ ಅನುಭವ ಇಷ್ಟ ಆಗಿದೆ. ಗ್ರೀನ್ ಕ್ವಾರಿ ಕಂಪ್ಲೇಂಟ್ ಇದ್ದರೆ ಕ್ಲಿಕ್ ಮಾಡ್ಬೋದು ಸರ್. ಥ್ಯಾಂಕ್ ಯು. ತೊಗೊಂಡೋಗಿ ಸರ್, ಎಕ್ಸಿಟ್ ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಡೆಕ್ಕತ್ಲನ್ ಬರಬೇಕು, ಸುಮ್ಮನೆ ನಂದೇನಿದ್ದಿಲ್ಲ ಅಲ್ಲಿ ಲಕ್ಕಿ ತೊಗೊಂಡು ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ನಾನೇ ತೊಗೊಂಡಿನಿ ಲಕ್ಕಿಗಿಂತ ಹೆಚ್ಚಿಗೆ. ಡೆಕ್ಕತ್ಲನ್ ಮೈಸೂರು ಡೆಕ್ಕತ್ಲನ್ ಬಂದು ಹನ್ನೊಂದು ಅಣ್ಣ ಪ್ಯಾಕಿಂಗ್ ಅಲ್ಲಿ ಗೊತ್ತಾ ಅಲ್ಲ. ಓಕೆ ಥ್ಯಾಂಕ್ ಯು. ಈ ಬ್ಯಾಗ್ನಾಗ ಇವೆಲ್ಲ ಟಿ ಶರ್ಟು ಇವೆಲ್ಲ ಹಾಕಿ ಚಲೋ. ಸೊ ಶಾಪಿಂಗ್ ಮಾಡ್ದಲ್ಲ. ಸೊ ಯಾವುದೇ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೂ ಬಿಲ್ ಏನು ಬೇಕಾಗತ್ತ, ನಂಬರ್ನೇ ಕೊಟ್ಟಿರ್ತೀವಿ. ಆ ನಂಬರ್ ಇದ್ರೆ ಸಾಕು ಎಕ್ಸ್ಚೇಂಜ್ ಮಾಡ್ಕೊತಾರ್ತ. ಅದು 30 days ಟೈಮಿಂಗ್ ಕೊಟ್ಟಿರ್ತಾನ. ಈಗ ಇದು ಊರಿಗೆ ಹೋಗೋದು ದೊಡ್ಡ ಮುಷ್ಕಿಲ್ದನ. ಈಗ ನೋಡ್ರಿ ಮೈಸೂರಲ್ಲಿ ಕಲಬುರ್ಗಿಗೆ ಸೊ ಗಾಡಿ ಮ್ಯಾಗ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಅಂತ ದೊಡ್ಡ ಮುಷ್ಕಿಲ್ಲ ನನಗಿದು. ಶಾಪಿಂಗ್ ಅದು ಮುಗಿಸೋ ಹೊಂಟೇವು. ಅಂತೂ ನಮ್ಮ ಲಕ್ಕಿ ಹಾಕಿಟ್ರೆ ನಮಗೆ 12,000. ಸೊ ಈಗ ಗುರು ಸ್ವೀಟಿಗೆ ಹೋಗೋದ. ಗುರು ಸ್ವೀಟಿ ನಮ್ಮ ಪ್ರವೀಣ್ ಸರ್ ಏನೋ ಬೇಕಂತ ಅವ್ರಿಗೆ ಅಲ್ಲೊಂದು ಮೈಸೂರು ಪಾಕ ಏನೋ ಹೇರ ಒಂದಿಷ್ಟು ತೊಗೊಂಬರ್ತೀನಿ. ಈ ಲೈನಿಗೆ ಎಲ್ಲ ಬ್ರ್ಯಾಂಡ್ದು ಶಾಪ್ ನೋಡ್ರಿ. ಈ ಲೈನಿಗೆ ಇದು ಇಲ್ಲ ಅನ್ನೋದೇ ಇಲ್ಲ. ಇಲ್ಲಿ ವಾಚ್ ಅಲ್ಲಿ ಇಲ್ಲವಲ್ಲ ವಾಚ. ಗುರು ಸ್ವೀಟಿಗೆ ಬಂದಿದೆ. ಗುರು ಸ್ವೀಟ್ದಾಗ ಏನು ಬೇಕಂತಂದ್ರೆ ನಮ್ಗೆ ಪ್ರವೀಣ್ ಸರ್ ಏನೋ ಸ್ವೀಟ್ ಹೇಳ್ಯಾರ, ಅದು ಹೇಳಿದಾರೆ. ಆಯ್ತಾ? ಅರ್ಧ kg ಮೈಸೂರು ಪಾಕ, ಅರ್ಧ kg ಬಾಲಿಶ, ಅರ್ಧ kg ಖಾರ. ಮೈಸೂರು ಪಾಕ್ 900. ಇನ್ನೊಂದು ಅರ್ಧ kg ಸಪ್ರೇಟ್ ಕೊಡಿ ಮೈಸೂರು ಪಾಕ. ಎಷ್ಟಾಯ್ತು? ಸ್ಕ್ಯಾನರ್ ಕೆಜಿ ಕೈಸಾ ಇಂಗ್ಲಿಷ್ ಓನ್ಲಿ ಕ್ಯಾಶ್. ಮಾಸ್ತರ್ ಕ್ಯಾಶ್ ಆಗಿ ಕೊಡ್ರಪ್ಪ, ಓನ್ಲಿ ಕ್ಯಾಶ್. ಸೊ ಈಗ ಶಾಪಿಂಗ್ ಮುಗಿಸ್ಕೊಂಡು ಆರಾಮ್ ಲಗೇಜ್ ತೊಗೊಂಡ್ರೆ ಇಲ್ಲ ಡಾಮಿ ಏನು ಹೋಗ್ರ ಮ್ಯಾಗ ಸರ್ ಒಂದು ಸ್ವಲ್ಪ ಇಟ್ಕೋತೀರ, ಊಟ ಮಾಡ್ತೀವಿ. ಒಳಗೆ ನಾವು ಆಯ್ತೀನಿ ರೂಮ್ಗೆ ಒಳಗೆ. ಈಗ ಊಟಕ್ಕೆ ಹೋಗ್ಬೇಕು ಎಲ್ಲರೂ ಅಂತಲ್ಲಿ. ಊಟಕ್ಕೆ ಏನು ತಿಂತೀರಿ ಊಟ? ಜವಾರಿ ಊಟ ದೊಡ್ಡ ಮುಷ್ಕಿ ಸಿಗ್ತಾವ. ಹುಡುಕಿ ಹೋಗಿ ಗಾಡಿ ಮೇಲೆ ಸೊ ಈಗ ಊಟ ಗಿಟ ಮುಗಿಸ್ಕೊಂಡು ಈಗ ರೂಮಿಗೆ ಬಂದೆ ನಾವು. ಸೊ ನಮ್ಮ ರೂಮಿಗೆಲ್ಲ ಲಗೇಜ್ ನೋಡ್ರಿ ನಮ್ಮ ಎಸ್ತವ. ಇಟ್ಟು ಸಣ್ಣ ಲಗೇಜ್ ತೊಗೊಂಬೋದ್ರೂ ಕಿಟ್ಟವ. ಸೊ ಈಗ ಊಟ ಮಾಡಿ ಬಂದಿದ್ದು, ನಿದ್ದೆ ಅಂತ ದಬ ಹೊಂಟದ. ಸೊ ಓಕೆ ಈಗ ಮಲ್ಕೋತೇವೆ. ಮತ್ತು ಮುಂಜಾನೆ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿತ್ತಾನೆ ಬಾಯ್ ಎಲ್ರಿಗೂ. ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡೋಕತ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ಇರಲಿ ಯಾವಾಗಲೂ. ಎಲ್ರಿಗೂ ನಮಸ್ಕಾರ.